Good morning and welcome day 29 of 90 ವಿಂಟರ್ ಆಗ್ಲಿ ಇನ್ ಬಲ್ಕ್ ಸೀರೀಸ್. ಒಂದ್ ವಿಷಯ ಹೇಳ್ತಾ ಎಲ್ಲರಿಗೆ, ಜಿಮ್ ಆಡದವ್ರು ಬಹಳ ಜಲ್ದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಒಬ್ಬ ಜಿಮ್ ಅಥ್ಲೆಟ್ ಬಾಡಿ ಬಿಲ್ಡಿಂಗ್ ಡ್ರೀಮ್ ಚೇಂಜ್ ಮಾಡ್ಬೇಕಂದ್ರ ಅಲ್ಲಿ ಬಹಳ ರೊಕ್ಕ ಖರ್ಚಾತು. ಬಿಕಾಸ್ ಬಾಡಿ ಬಿಲ್ಡಿಂಗ್ ಒಂದ್ ಎಕ್ಸ್ಪೆನ್ಸಿವ್ ಗೇಮ್ ಅದ. ಬಾಡಿ ಬಿಲ್ಡಿಂಗ್ ಈಸ್ ಎ ಮೋಸ್ಟ್ ಎಕ್ಸ್ಪೆನ್ಸಿವ್ ಗೇಮ್. ನೀವು ಕಟಿಂಗ್ ನಾಗ ಇರ್ರಿ, ಬಲ್ಕ್ ನಾಗ ಇರ್ರಿ, ಬಟ್ ವೆನ್ ಟಾಪಿಕ್ ಅಬೌಟ್ ಫಿಸಿಕ್ಸ್ 100% ನಿಮ್ ರೊಕ್ಕ ಖರ್ಚಾತ. ಬಟ್ ನೀವು ಎಷ್ಟು ರೊಕ್ಕ ಖರ್ಚು ಮಾಡ್ರಿ ಬಾಡಿ ಸಲಕ ರಿಗ್ರೆಟ್ ಅನ್ಸ. ಬಿಕಾಸ್ ಇದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇವತ್ ರಿಸಲ್ಟ್ ಕೊಡಲ್ಲ, ನಾಳೆ ರಿಸಲ್ಟ್ ಕೊಡಲ್ಲ, ಬಟ್ ಒನ್ ಡೇ ಡೆಫಿನೆಟ್ಲಿ ಇದು ರಿಸಲ್ಟ್ ಕೊಡ್ತದ. ಮಿಡಲ್ ಆಫ್ ಟೈಮ್ ನಾಗ ರೊಕ್ಕ ಬಹಳ ಖರ್ಚಾಲತ್ತಂತ ಮನೆಗಿನವರು ಜಿಮ್ ಕಿಟ್ ಮಾಡಲತ್ತಿರು. ಬಟ್ ನಾ ಎಂದೂ ಇದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಬಿಕಾಸ್ ಜಿಮ್ ನನ್ ಬಹಳ ಲೈಫ್ ಚೇಂಜ್ ಮಾಡದ. ಫಿಸಿಕಲಿ ಅಲ್ಲ, ಮೆಂಟಲಿನೂ ನನ್ನ ಲೈಫ್ ಅದು ಚೇಂಜ್ ಮಾಡದ. ಹೇಳೋದ್ ಒಂದೇ ಉದ್ದೇಶ, ನಿಮ್ದು ಏನಾರ ಸೈಡ್ ಇನ್ಕಮ್ ಇತ್ತಂದ್ರೆ ಫುಲ್ಲಿ ಡಯಟ್ ಮೇಂಟೈನ್ ಮಾಡ್ರಿ. ಮನೆಗಿನ ರೊಕ್ಕ ಮೇಲೆ ಇಷ್ಟೆಲ್ಲ ಡಯಟ್ ಮೇಂಟೈನ್ ಮಾಡ್ಬೇಕಂದ್ರ ಬಹಳ ಪ್ರಾಬ್ಲಮ್ ಆಗ್ತಾವ. ಏನಿರಲ್ಲ ಗುರು, ಜಸ್ಟ್ ಜಿಮ್ಮಿಗೆ ಹೋರಿ, ಕ್ಲೀನ್ ಆಗಿ ವರ್ಕೌಟ್ ಮಾಡ್ರಿ, ಜಸ್ಟ್ ಮನೆಗಿಂದ ಊಟ ಕಜ್ಜಿ ಮಾಡ್ರಿ. ಡೋಂಟ್ ವರಿ, ಇವತ್ತು ಅವ್ರ ನಾಳೆ ನಿಮಗಾಲಿ ನಂಗಾಲಿ ಅದೇ ಟೈಮ್ ಬಂದೇ ಬರ್ತದ. ಸೊ ಟ್ರಸ್ಟ್ ದ ಪ್ರೊಸೆಸ್, ಎಂಜಾಯ್ ದ ಪ್ರೊಸೆಸ್, ಬಿಲೀವ್ ಇನ್ ಯುವರ್ ಹಾರ್ಡ್ ವರ್ಕ್. ಸೊ ಇವತ್ತಿಗಿಷ್ಟೇ, ನಾಳೆ ಸಿಗೋಣ, ಬಾಯ್.